ಈಗ ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಈಗ ನಾನು ಮಾತಾಡಿಸ್ತಾ ಇರೋದು ಪ್ರತಿಮಾ. ಅವರಲ್ಲಿ ತುಂಬ ಪ್ರತಿಭೆ ಇದೆ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್, ಹಾಗೆ ತುಂಬ ಸಿನ್ಸಿಯರ್. ಅವ್ರ ಕೆಲಸದಲ್ಲೇ ಕಾಣಿಸುತ್ತದ್ದು, ಅವ್ರು ಮಾಡೋ ಆ್ಯಂಕರಿಂಗಲ್ಲೇ ಕಾಣಿಸುತ್ತೆ. ನಾನು ಕೂಡ ಅವರ ಆ್ಯಂಕರಿಂಗ್ ನೋಡಿದ್ದೀನಿ, ಮೆಚ್ಕೊಂಡಿದ್ದೀನಿ ತುಂಬ. ಈಗಲೂ ನೋಡ್ತಾನೆ ಇರ್ತೀನಿ. ನಾನು ಖುಷಿಯಾಗಿದ್ದೇನೆಂದರೆ, ನಾನು ಯಾಕೆ ಬಂದೆ ಇಲ್ಲಿಗೆ ಅಂದರೆ ಒಂದೇ ಕಾರಣ, ರೀಸನ್ ಏನಂದರೆ, ನಾನು ಪ್ರತಿ ಸಲ ಬಂದಾಗಲೂ, ಎಲ್ಲ ಚಾನಲ್ಗಳು ಬಂದಾಗಲೂ ನೀವು ಒಬ್ಬರಲ್ಲ ಒಬ್ಬರು ನನಗೆ ಆ್ಯಂಕರಿಂಗ್ ಮಾಡಿದ್ದೀರಾ ಕೂತ್ಕೊಂಡು. ನನ್ನ ಸಿನಿಮಾದ ಬಗ್ಗೆ ಮಾತಾಡಿದ್ದೀರಾ, ಅಥವಾ ನಮ್ಮ ಬಗ್ಗೆ ಮಾತಾಡಿದ್ದೀರಾ, ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ದೀರಾ. ಅಟ್ಲೀಸ್ಟ್ ನಾನು ನಿಮಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಏನಂದರೆ, ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರನ್ನೂ ಮಾತಾಡಿಸಿ ನನ್ನ ಕಡೆಯಿಂದ ಈ ವುಮೆನ್ಸ್ ಡೇಗೆ ಒಂದು ಸ್ಮಾಲ್ ಗಿಫ್ಟ್. ಇದು ನಿಮಗೂ ಕೂಡ, ಮತ್ತು ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಹಾಗಾಗಿ ಪ್ರತಿಮಾ ಅವ್ರನ್ನ ಮಾತಾಡ್ಸೋಣ ಈಗ. ಪ್ರತಿಮಾ ಅವರೇ ಹೇಳಿ, ಈಗ ನಿಮ್ಮ ಲೈಫ್ ಹಿಸ್ಟ್ರಿಗೆ ಬರ್ತೀನಿ ನಾನು. ನೀವು ಮೌರ್ಯ ಚಾಲುಕ್ಯರ ನೀವು ಆಕ್ಚುಲಿ ಏನಂದ್ರೆ, ಇದು ಯಾವುದು ಮೌರ್ಯರ ಕಾಲದಿಂದ ಆಡಳಿತ ಮಾಡ್ಕೊಂಡ್ ಬಂದಿದ್ದೀರಾ, ಸಾಕಷ್ಟು ಹೋರಾಟ ಮಾಡಿದ್ದೀರಾ ಬದುಕಲ್ಲಿ, ಸುಮಾರು ಜನ ನೀವು ಕೂಡ ಕೊಂದಿದ್ದೀರಾ ದೇಶಕ್ಕೋಸ್ಕರ, ನಿಮಗೋಸ್ಕರ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅದರಲ್ಲಿ ಆಗ್ತಾ ಇದೆ. ತುಂಬಾ ನೀವು ಏನು ವಿಕಾರವಾಗಿ ಕೊಂದಿದ್ದು ಯಾರನ್ನ? ಮೊನ್ನೆ ಸೊಳ್ಳೆ ಜಾಸ್ತಿ ಇತ್ತು, ಮಳೆ ಬಂದಿದ್ರಿಂದ ಬಹಳ ವಿಕಾರವಾಗಿ ಕೊಂದಿದ್ದೆ. ಯಾವ್ದು ಸೊಳ್ಳೆ ಬ್ಯಾಟಲ್ಲ? ಇದೇ ಕೈಯಾರೆ ಕೊಂದಿದ್ದೆ. ಅಯ್ಯಪ್ಪ, ಯಾರದು? ಯಾರ ಮಹಾಪುಣ್ಯಾತ್ಮ ಕೊಂದು ಸತ್ತವ್ರು ಯಾರು? ಸೊಳ್ಳೆ. ಈಗ ನೋಡ, ಅದು ಸೊಳ್ಳೆ ಹೆಸರು ಗೊತ್ತಿಲ್ಲ ಯಾರು ಅಂತ. ಸೊಳ್ಳೆಗೆ ಹೆಸರಿಟ್ಟಿಲ್ಲ. ಈಗ ನಿಮ್ಗೆ ಮದುವೆ ಆಗ್ಬೇಕಾದ್ರೆ ವಾಟ್ ಇಸ್ ದ ರೀಸನ್? ಯಾಕೆ ಇಷ್ಟು ಬೇಗ ಮದುವೆ ಆದ್ರೆ ನೀವು? ಅಯ್ಯೋ, ನಮ್ಮನೇಲಿ ಯಾಕೆ ಇನ್ನೂ ಆಗ್ತಿಲ್ಲ ಅಂತ ಕೇಳ್ತಿದ್ರು. ಅವಾಗ ನಿಮ್ಮನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬೇಕಿತ್ತು ನಾನು. ಆಮೇಲೆ ಇವ್ರನ್ನ ಬಂದಿರ ಏನ್ ಮಾಡ್ತಿದ್ವಿ? ಆಗ ಸ್ಟಾರ್ಟ್ ಆಗಿರೋದು ಪ್ರಾಬ್ಲಮ್. ಲೂಸಿಯಾ ಕನಸುಗಳು ಬಂದಿರೋದು. ಲೂಸಿಯಾ ಪಿನ್ಸ್ ಎಲ್ಲ ಬರಕ್ಷ. ಓಕೆ, ಯಜಮಾನ್ರು ಏನ್ ಮಾಡ್ತಾ ಇರೋದು? ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಓಕೆ, ಅವ್ರ ಹೆಸರು ಹೇಳಿ ಎಲ್ರಿಗೂ. ಪ್ರದೀಪ್. ಪ್ರದೀಪ್ ಅವರು ನಿಮ್ಗೆ ಯಾವಾಗ ಭೇಟಿ ಆಗಿದ್ದು? ಒಂದು 4 months ಬ್ಯಾಕ್. 4 months ಬ್ಯಾಕ್. ಎಷ್ಟು ಚೆನ್ನಾಗಿ ಹೇಳ್ತೀರ ನೋಡಿ. ಏನೋ ಹುಡುಗನ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ, ಮದುವೆ ಆಗಿರೋ ಹುಡುಗನ ಬಗ್ಗೆ ಒಬ್ಬ ಮುಖ ಎಲ್ಲ ಅರಳಿ ಬಹಳ ಸೌಮ್ಯವಾಗಿ ಮಾತೆಲ್ಲ ಸ್ಲೋ ಆಗ್ಬಿಡುತ್ತೆ ನಿಧಾನಕ್ಕೆ. 4 months ಬ್ಯಾಕ್. ಆಮೇಲೇನು ಏನಂದ್ರು ಅವ್ರ ಹೆಸರು? ಪ್ರದೀಪ್. ಅಬ್ಬಾಬಾಬನ, ಈಗ ನಮ್ಮ ಬಗ್ಗೆ ಕೇಳಿದ್ರೆ ಅದೇ ಸತೀಶ್ ಅವ್ರಿ, ಅದೇ ಮಾಡಿದ್ವಲ್ರಿ, ಮೊನ್ನೆ ಮಾಡಿದ್ವಲ್ಲ ಆಂಕರಿಂಗ್, ನಿಮ್ದೇ ಮಾಡಿಲ್ವ ಮೊನ್ನೆ. ಅವ್ರ ಹೆಸರು ಪ್ರದೀಪ್. ಏನಿದೆ ವ್ಯತ್ಯಾಸ? ಏನಿರುತ್ತೆ ಅಂತ ಮಾಯೆ ಏನಿರುತ್ತೆ? ಅದೇ ನಿಮ್ಮ ಹಾಡೇ ಇದೆಯಲ್ಲ, ಈ ಮಾಯೆಯೊಳಗು ಮಾಯೆ. ಎನಿವೆ, ನನಗೆ ಬಹುಶಃ ತುಂಬ ಕಷ್ಟವಾದ ಜಾಬು ನಿಮ್ಮದೇ ಅಂತ ಅನ್ಸುತ್ತೆ ನನಗೆ. ನನ್ನ ವಿಚಾರದಲ್ಲಿ ನೋಡಿದಾಗ ನಾನು ನೋಡಿದೆ. ಯಾಕಂದರೆ ನೀವು ಆ್ಯಂಕರಿಂಗ್ ಮಾಡಬೇಕಾದಾಗ ಯಾವುದೋ ಖುಷಿ ವಿಷಯನೂ ಹೇಳಬೇಕಾಗುತ್ತೆ, ಯಾವುದೋ ದುಃಖದ ವಿಷಯನೂ ಹೇಳಬೇಕಾಗುತ್ತೆ, ಬಟ್ ಎಲ್ಲವನ್ನು ಫ್ಲ್ಯಾಟಾಗಿ ಹೇಳ್ಬೇಕಾಗುತ್ತೆ. ನಿಮ್ಗೆ ಯಾವ ಭಾವನೂ ಇರಬಾರ್ದು ಬಹುಶಃ ನನ್ನ ಕೇಳಿದ್ರೆ. ಈಗ ನಿಮ್ಗಾಗಿರೋ ಏನು ಆಕ್ರೋಶಕ್ಕೆ ತಣ್ಣಗೆ ಮಾಡೋದಕ್ಕೆ ಒಂದು ಕರೆ ಇದೆ. ಯಾರು? ಹಾಯ್, ನಾನು ನೀನಾಸಂ ಸತೀಶ್ ಮಾತಾಡ್ತಾ ಇದ್ದೀನಿ. ಯಾರು ಮಾತಾಡ್ತಾ ಇದ್ದೀರಾ ಆ ಕಡೆಯಿಂದ ಅಂತ ಗೊತ್ತು. ಹೇಗಿದ್ದೀರಾ? ಹೌ ಆರ್ ಯು? I'm fine, Satish. How are you? ಫೈನ್. ನಿಮ್ಮನ್ನ ಮುಖತಃ ನೋಡಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ನೋಡ್ತೀನಿ. Sure. ನಾವು ನಿಮ್ಮನ್ನು ನೋಡಿದೀವಿ ಆದ್ರೆ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಜೊತೆಗೆ ನಮ್ಮ ಏನು ತುಂಬ ಡೆಡಿಕೇಟ್ ಆಗಿ ವರ್ಕ್ ಮಾಡುವಂಥ, ಅಥವಾ ತುಂಬ ಹಾರ್ಡ್ ವರ್ಕರ್ ಅಂತ ಹೇಳುವಂಥ ನಿಮ್ಮ ಏನು ಪ್ರೇಯಸಿ, ಹಾಗೆ ಮನದನ್ನೇ, ಹಾಗೆ ನಿಮ್ಮನ್ನ ವಿವಾಹ ಆಗಿರುವಂಥ ಪತ್ನಿ ಇದಾರೆ ನಿಮ್ಮ ಜೊತೆಗೆ. ಮಾತಾಡ್ತೀರಾ? Sure. ರೆಡಿ. ಅವ್ರು ಕಾಯ್ತಾ ಹಂಗೆ ಬಿಟ್ಬಿಡ್ರಪ್ಪ ನಮ್ಮನ್ನ. ಯಾಕೆ ಅವ್ರಿಗೊಂದು ಕೆಲಸ ಬಿಟ್ಬಿಡಿ, ನಮ್ಮ ಪಡ ನಮ್ಮ ಈ ಜಗತ್ತಲ್ಲಿ ಯಾರು ಬೇಡ ನಮಗೆ, ಬಿಟ್ರೆ ಓಡಾಡ್ಬಿಡ್ತೀವಿ ನಾವು ಅನ್ನೋ ಥರ ಹೇಳೋದು. ಮಾತಾಡಿ ಪ್ರತಿಮಾ. ಹಾಯ್ ಪ್ರದೀಪ್. ಹಲೋ, ಹೇಗಿದ್ದಿ? ಚೆನ್ನಾಗಿದ್ದಿ. ತುಂಬ ವರ್ಷ ಆದ್ಮೇಲೆ ಮೀಟ್ ಆಗ್ತಾ ಇರ್ತಾರೆ. ಹಾಗೆ ಅನಿಸ್ತಾ ಇದೆ ಆಕ್ಚುಲಿ. ಅದೇ ನಿನ್ನೆ ಹೇಳ್ತಾ ಇದ್ರು ವುಮೆನ್ಸ್ ಡೇ ಇವತ್ತು ಲೇಟ್ ಆಗಿ ಕೆಲಸ ಮಾಡ್ಬೇಕು ಅಂತ. ನಿಮ್ಮ ಆಫೀಸಲ್ಲಿ ಏನು ವುಮೆನ್ಸ್ ಡೇ ಆಗಿ ಲೇಟ್ ಆಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲ, ವುಮೆನ್ಸ್ ಡೇಗೆ ಇವತ್ತು ಫುಲ್ ರಜಾ ಕೊಟ್ಬಿಟ್ಟಿದೆ ಅವ್ರಿಗೆ. ವೆರಿ ಗುಡ್. ರೆಡಿ ಆಗೋದಕ್ಕೆ 2 hours ತಗೊಂಡಿದ್ದಾರೆ ನಿಮ್ಮ ಮಿಸಸ್. ಹೌದಾ? ಓಕೆ. ಸೊ ಐ ಕ್ಯಾನ್ ಎಕ್ಸ್ಪೆಕ್ಟ್ ಹರ್ ಬ್ಯಾಕ್ ಇನ್ ಅನದರ್ ಅವರ್. ಇಲ್ಲ, ನಾವು ಅಷ್ಟು ಬೇಗ ಕಳಿಸ್ಕೊಡಲ್ಲ ಬಿಡಿ ಪ್ರದೀಪ್. ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರದೀಪ್ ನಿಮ್ಮ ಮಿಸಸ್ಗೆ ಈ ವುಮೆನ್ಸ್ ಡೇ ದಿವಸ? ಹೇಗೆ ನೋಡ್ಕೋತೀರಾ ನಿಮ್ಮ ಮಿಸಸ್ನ ನೀವು ಲೈಫ್ ಲಾಂಗ್? ನೀವು ಕೂಡ ಜಗತ್ತಿಗೆ ಕಾಣಿಕೆ ಕೊಡಕ್ಕಾಗಲ್ಲ, ನೀವೆಲ್ಲರೂ ಅಟ್ಲೀಸ್ಟ್ ನಮ್ಮ ಮನೆಗಾದ್ರೂ ನಾವು ನಿಷ್ಠರಾಗಿರ್ಬೇಕು. ಈ ಮುಖಾಂತರ ನೀವು ನಿಮ್ಮ ಮಿಸಸ್ನ ಹೇಗೆ ನೋಡ್ಕೋತೀರಾ? ಅದು ವುಮೆನ್ಸ್ ಡೇ ದಿವಸ ತುಂಬಾ ಮಾತಾಡ್ತೀವಿ. ವುಮೆನ್ಸ್ ಡೇ ಬಗ್ಗೆ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾ ಇರ್ತೀವಿ. ಹೌದು.
ಆದ್ರೆ ಅದು ನನ್ಗೆ ಅವಳು ವೈಫ್ ಅನ್ನೋದಕ್ಕಿಂತ ಆಸ್ ಎ ಫ್ರೆಂಡ್ ವಿ ನೀಡ್ ಟು ಲಿವ್ ಟುಗೆದರ್ ವಿತ್ ಹ್ಯಾಪಿ ಎವ್ರಿ ಒನ್ ವಿಲ್ ಬಿ ಲುಕಿಂಗ್ ಫಾರ್ ಸೇಮ್ ಥಿಂಗ್ ಬಟ್ ಮೇಕಿಂಗ್ ಇಟ್ ಪ್ರಾಕ್ಟಿಕಲ್ ಇಸ್ ಮೋರ್ ಇಂಪಾರ್ಟೆಂಟ್. ಹೌದು. Right, we have a short married life and so far it's going good. I hope we will continue with the same thing. ಗುಡ್, ವೆರಿ ನೈಸ್. ಎನಿವೆ ಕಂಗ್ರ್ಯಾಚುಲೇಷನ್, ನಿಮ್ಮ ಮದುವೆ ಆಗಿದ್ದಕ್ಕೆ ನಾನು ಹೇಳಕ್ಕಾಗಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. Thank you. ಒಳ್ಳೇದಾಗಲಿ ನಿಮಗೆ, ನಿಮ್ಮಿಬ್ಬರು ಬಾಳು ಹೀಗೆ ಇರಲಿ, ತುಂಬ ಹ್ಯಾಪಿಯಾಗಿರಿ. ಪ್ರತಿಮಾ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. Thank you so much. ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ಸೊ ಮಚ್. ಪ್ರತಿಮಾ ಪ್ರದೀಪ್. ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೆ, ಇವಾಗ ಹೆಂಗ್ ಟ್ರೆಂಡ್ ಇದೆ ಅಂದ್ರೆ ಎರಡು ಹೆಸರು ಮರ್ಜ್ ಮಾಡೋದು ಅಂತ. ಬೇಕಾಗೇ ಇಲ್ಲ ಇವರಿಗೆ. ಪ್ರತಿಮಾ ಆಲ್ರೆಡಿ ಮರ್ಜ್. ನಾನು ಯಾಕೆ ಹೇಳಿದೆ ಈ ಮಾತನಂದ್ರೆ, ಹೆಂಡತಿ ಅಂತಂದ್ರೆ ಈಗ ನಮ್ದು ಸೋಕಾಲ್ಡ್ ಹೆಂಡತಿ ಅಂತ ಒಂದಿರುತ್ತಲ್ಲ, ಅಂದ್ರೆ ಈಗ ನಮ್ಮ ಇಂಡಿಯನ್ಸ್ ಯೋಚನೆ ಮಾಡೋ ಥರದ್ದು. ಅಂದ್ರೆ ಏನಂದ್ರೆ ತಾಳಿ ಕಟ್ಟಬೇಕು, ಒಳಗಡೆ ಇರಬೇಕು, ಅಡುಗೆ ಮಾಡಬೇಕು, ಹಾಕಬೇಕು, ಅವ್ರು ಅದೇ ಮಾಡ್ತಾ ಇರಬೇಕು. ಉಳಿದವರೆಲ್ಲರೂ ಯಜಮಾನರುಗಳೆಲ್ಲ ಆರಾಮಾಗಿ ಓಡಾಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಹೊಟ್ಟೆ ಬೆಳೆಸ್ಕೊಂಡು ಇರಬೇಕು. ಈ ಥರದ್ದೊಂದಿದೆಯಲ್ಲ, ಆ ಕಾನ್ಸೆಪ್ಟಿಂದ ಎಲ್ಲರೂ ಹೊರಗಡೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ನಮಗೆ ಎಷ್ಟು ಮಟ್ಟಿಗೆ ಫೀಡ್ ಆಗಿದೆ ಅಂದರೆ, ಅದು ನಾನೊಬ್ಬ ಹುಡುಗ ಆಗಿ ನನಗೂ ಕೂಡ ಒಂದೊಂದ್ಸಲ ನಾನು ಕೂಡ ತಪ್ಪು ಮಾಡ್ತಾ ಇರ್ತೀನಿ. ಅಂದ್ರೆ ನಮಗೆ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಬ್ಲಡ್ಡಲ್ಲಿ ಫೀಡ್ ಆಗಿದೆ ಅದು. ಅದನ್ನು ಕಾನ್ಸಿಯಸ್ ಆಗಿ ನಾವೆಲ್ಲರೂ ತೆಗಿಬೇಕು. ಅದನ್ನು ಟ್ರೈ ಮಾಡೋದಕ್ಕೆ ನಾನು ಕೂಡ ಆ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಸುಮಾರು ಸಲ ಪ್ರಯತ್ನ ಮಾಡ್ಕೋತಾ ಇರ್ತೀನಿ. ನಾನು ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಗೊತ್ತಿಲ್ಲ ಅದು ಯಾಕೆ ಅಂದರೆ ನಮ್ಮ ಬ್ಲಡ್ಗೆ ಆ ಥರ ಫೀಡ್ ಮಾಡಿದ್ದಾರೆ. ಚಿಕ್ಕ ವಯಸ್ಸಿಂದ ಅದು ಫೀಡ್ ಆಗಿದೆ. ಅಂದರೆ ನೋಡ್ತಾ ಬೆಳೆದು ಅದು ಫೀಡ್ ಮಾಡಿದ್ದಾರೆ. ನಾನು ಸುಮಾರು ಸಲ ಅದನ್ನು ಕಾನ್ಸಿಯಸ್ ಆಗಿ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಇವತ್ತಿನ ನಮ್ಮ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ನಿಮ್ಮ ಈ ಮಾತಿಂದ ಒಂದು ಅರ್ಥ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಈಗ ನಿಮ್ಮ ಮಾತು ಕೇಳಿ ಖುಷಿ ಆಯಿತು. ಒಂದು ಬ್ರೇಕ್ ತೊಗೊಂಡ್ಬಿಡ್ತೀನಿ.